ಸರ್ ಏನಂತಂದ್ರೆ ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಏನ್ ಆಫರ್ ಸಿಗುತ್ತೆ ಸರ್? ಸರ್ ಖಂಡಿತ ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಇವಾಗ ನಾವೇನ್ ಕೊಡ್ತಾ ಇದೀವಿ ನಿಮ್ ವಿಡಿಯೋನಲ್ಲಿ ಬಂದಾಗ ಅಟ್ಲೀಸ್ಟ್ ಒಂದು 5,000 to 10,000 rupees ಡಿಸ್ಕೌಂಟ್ ಖಂಡಿತ ಕೊಡೋಣ ಅಂತ ಸರ್. ಸರ್ ಇದು ಲಾಟ್ರಿ ಅಂತಾನೆ ಹೇಳ್ಬೋದು. 5 ಇಂದ 10,000 ಯಾರು ಸುಮ್ನೆ ಕೊಡಲ್ಲ. ಹೌದು, ಆ ಆಫರ್ಸ್ ಪ್ರಕಾರ ಮಾಡೋಣ ಅಂತ. ಮತ್ತೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಬಂದಾಗ ಒಂದು ಡಿಫ್ರೆಂಟ್ ಗಿಫ್ಟ್ ಏನಾದ್ರು, ಯಾಕಂದ್ರೆ ಈಗಾಗಲೇ MOP ಕೊಟ್ಟಿರೋದ್ರಿಂದ ನಾನು ಮತ್ತೆ ಪ್ರೈಸ್ ಇಳಿಸೋದು ಕಂಪ್ನಿಗಿಂತ ಕಡಿಮೆ ಇಳಿಸೋದಕ್ಕೆ ಬರ್ದೇ ಇರೋದ್ರಿಂದ ನಾನು ಅದೇನ್ ಬೆಸ್ಟ್ ಮಾಡೋದಕ್ಕಾಗುತ್ತೆ ಒಂದು ಎಕ್ಸ್ಟ್ರಾ ಗಿಫ್ಟ್ ಅಥವಾ ಸ್ಕ್ರಾಚ್ ಕಾರ್ಡ್ ಅಂದ್ಬಿಟ್ಟು ಏನಾದ್ರು ಒಂದು ಕೊಡ್ತೇವೆ. ಅದ್ರಲ್ಲಿ ಅವ್ರು ಬರೋದನ್ನ ಅವ್ರಿಗೆ ಖಂಡಿತ 1 ತಿಂಗಳ ಒಳಗಡೆ ನಾವು ಕೊಡ್ತೇವೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತೇನು ಅಂತಂದರೆ ನಾನು ನಿಮಗೆ ಒಂದು ಇನ್ಫಾರ್ಮೇಟಿವ್ ಆದ ವಿಡಿಯೋ ತೋರಿಸ್ತೀನಿ. ಎಂಥ ವಿಡಿಯೋ ಅಂದರೆ ಇದು ಅಗ್ರಿಕಲ್ಚರ್ ಫೀಲ್ಡ್ಗೆ ಸಂಬಂಧಪಟ್ಟಿರೋದು. ಯಾರೆಲ್ಲ ಟ್ರ್ಯಾಕ್ಟರ್ ಇಟ್ಟಿದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋನೇ ಆಗಿರುತ್ತೆ. ನಾನು ಯಾವ ವಿಡಿಯೋ ಇವತ್ತು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ, ಟ್ರ್ಯಾಕ್ಟರ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ಟ್ರ್ಯಾಕ್ಟರ್ ಹಿಂದುಗಡೆ ಏನಿರುತ್ತೆ ಅಂದರೆ ಅದರದ್ದು ಟ್ರಾಲಿ ಇರುತ್ತೆ, ಆ ಒಂದು ಟ್ರೇಲರ್ ಇರುತ್ತೆ. ಆ ಒಂದು ಟ್ರೇಲರ್ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ತೀನಿ. ಅದಕ್ಕೋಸ್ಕರ ನಾನೇನು ಅಂತಂದರೆ ಯಶವಂತಪುರ, ಬೆಂಗಳೂರಿನ ಯಶವಂತಪುರ ಏನಿದೆ ಅಲ್ಲಿರೋ ಮಹೇಂದ್ರ ಆನ್ ಟ್ರ್ಯಾಕ್ ವೆಂಚರ್ಸ್ಗೆ ಬಂದಿದ್ದೀನಿ. ಅಲ್ಲಿ ಏನು ಅಂತಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ನೀವು ನನ್ನ ಜೊತೆ ಏನು ನೋಡ್ತಿದ್ದೀರಾ, ಇದೇನು ಅಂತಂದರೆ ಮಹೇಂದ್ರ ಆನ್ ಟ್ರ್ಯಾಕ್ ವೆಂಚರ್ನ ಟೀಮ್ ಇದು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಈ ಒಂದು ಟ್ರ್ಯಾಕ್ಟರ್ನ ಸೇಲ್ಸ್ ಮತ್ತು ಸರ್ವಿಸ್, ಹಾಗೇನೆ ಟ್ರ್ಯಾಕ್ಟರ್ನ ಒಂದು ಟ್ರೇಲರ್ನ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ. ಓಕೆ. ನಾವಿಲ್ಲಿ ಮಹೀಂದ್ರ ಟ್ರ್ಯಾಕ್ಟರ್ ಡೀಲರ್, ನಾವಿಲ್ಲಿ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ಗೆ. ಓಕೆ. ಸೊ ನಾವು ಟ್ರ್ಯಾಕ್ಟರ್ ಸೇಲ್ಸ್ ಜೊತೆಗೆ ಟ್ರೈಲರ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಾವೇ ಮಾಡ್ತಾ ಇದ್ದೀವಿ. ಓಕೆ. ಸರ್ ನೀವು? ಓಕೆ. ಓಕೆ. ಸೊ ಇವ್ರು ಬಂದು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾರೆ. ಸರ್ ನೀವು ಇನ್ಫಾರ್ಮೇಶನ್ ಕೊಡ್ತೀರಾ? ಸರ್ ಬನ್ನಿ ಸರ್. ಮೊದಲೇದಾಗಿ ಒಂದು ಟ್ರೈಲರ್ ಅಲ್ಲಿ ಬೇಸಿಕ್ ಆಗಿ ಏನ್ ಬರುತ್ತೆ ಅಂತ ಸರ್ ಜೊತೆ. ಸರ್ ಬೇಸಿಕ್ ಆಗಿ ಯಾವ್ದು ಬರುತ್ತೆ ಸರ್? ಫಸ್ಟ್ ಟ್ರೈಲರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಫಸ್ಟ್ ಏನ್ ಬರುತ್ತೆ ಸರ್? ಟ್ರೈಲರ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಏನಾಗುತ್ತೆ, ಟ್ರೈಲರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲರೂ ಕೂಡ ಮಾಡ್ಬೋದು. ಬಟ್ ಏನಾಗುತ್ತೆ, ಟ್ರೈಲರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಅಂದಾಗ RTO ಅಪ್ರೂವಲ್ ಇರಬೇಕಾಗುತ್ತೆ. ಓಕೆ. ಓಕೆ. ಆ RTO ಅಪ್ರೂವಲ್ ಪ್ರಕಾರನೇ ನಾವು ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾನು ಮಾಡಬೇಕಾಗುತ್ತೆ. ಒಂದು ಸೈಜ್ ಇರ್ಬೋದು, ಇಲ್ಲಾಂದ್ರೆ ಒಂದು ಟೈರ್ ಸೈಜ್ ಇರ್ಬೋದು, ಇನ್ನೊಂದು ಪ್ರತಿಯೊಂದನ್ನು RTO ಅಪ್ರೂವಲ್ ಪ್ರಕಾರನೇ ಮಾಡಬೇಕಾಗುತ್ತೆ. ಮತ್ತೆ ವೆಲ್ಡಿಂಗು ಅಷ್ಟೇನೆ. ಈಗ ಆರ್ಕ್ ವೆಲ್ಡಿಂಗು ಮಾಡ್ತಾರೆ, ಬಟ್ ನಾವು ಆರ್ಕ್ ವೆಲ್ಡಿಂಗ್ ಮಾಡೋದು, ನಾವು ಮಾಡೋದು COT ವೆಲ್ಡಿಂಗ್. COT ವೆಲ್ಡಿಂಗ್. ಓಕೆ. 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 ಸರ್ ಆರ್ಕ್ ವೆಲ್ಡಿಂಗು COT ವೆಲ್ಡಿಂಗು ಏನ್ ವ್ಯತ್ಯಾಸ ಸರ್? ಆರ್ಕ್ ವೆಲ್ಡಿಂಗ್ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ, ಅದೊಂದು ಕಡ್ಡಿ ತರ ಒಂದಿಷ್ಟು ಮಾತ್ರ ಇದಾಗಿರುತ್ತೆ. COT ವೆಲ್ಡಿಂಗ್ ಮಾಡಿದಾಗ ನಾನು ನಿಮ್ಗೆ ತೋರಿಸ್ತೀನಿ, ಅಲ್ಲಿ ಆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ನಿಮ್ಗೆ ಎಲ್ಲೂ ಕ್ರ್ಯಾಕ್ ಬಿಟ್ಕೊಳೋದಾಗ್ಲಿ ಇನ್ನೊಂದಾಗ್ಲಿ ಆ ಒಂದು ಇದು ಬರೋದು ಚಾನ್ಸಸ್ ಇದೆ. ಸರ್ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ, ನಾವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಹೊಸ ಗಾಡಿಲಿ ನೋಡಿದಾಗ ನಿಮಗೆ ಬಾಡಿ ಲೈನ್ ಅಲ್ಲಿ ನೀಟಾಗಿ ಫಿನಿಶ್ ಆಗ್ಬಿಟ್ಟು ವೆಲ್ಡಿಂಗ್ ಬಂದಿರುತ್ತೆ. ಒಂಚೂರು ಮೇಲೆ ಉಬ್ಬಿರೋದು ತಗ್ಗಿರೋದು ಏನಿಲ್ಲ, ಅದೇ ವೆಲ್ಡಿಂಗ್ ಬಗ್ಗೆ ಸರ್ ಹೇಳ್ತಿರೋದು. ಇಟ್ಸ್ ಅ ರೋಬೋಟಿಕ್ ವೆಲ್ಡಿಂಗ್ ಆಲ್ಸೋ. ಸರ್ ಬನ್ನಿ ಸರ್ ಹೇಳ ಸರ್. ಮತ್ತೆ ಇನ್ನೊಂದೇನಂದ್ರೆ, ಮೈನ್ ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರುವಂತ ಒಂದು ಮೆಟೀರಿಯಲ್ ಬಂದ್ಬಿಟ್ಟು, ಚಾನಲ್ ಬಂದ್ಬಿಟ್ಟು ಏನಂತಂದ್ರೆ ಇದು 150 mm ಇದೆ ಚಾನಲ್ ಸರ್. ಓಕೆ. 150, ಇದು 125. ಓಕೆ. ಇದು 75. ಓಕೆ. ಇದು 10 ಅಡಿ ಉದ್ದ ಇದೆ. ಓಕೆ. ಇದು 6 ಅಡಿ ಇದೆ. ಓಕೆ. ಯೂಶಲಿ ಏನಾಗುತ್ತೆ ಅಂದ್ರೆ, ಟ್ರೈಲರ್ ಬಂದ್ಬಿಟ್ಟು ನಾವು ದೊಡ್ಡ ಟ್ರೈಲರು 42 HP ಇಂದ ಒಂದು 5 ton ಕೆಪಾಸಿಟಿ ಇಂದ ಅದನ್ನು ಮಾಡ್ತೀವಿ. ಜೊತೆಗೆ ಇವನ್ ಮಿನಿ ಟ್ರೈಲರ್ ಗಳನ್ನು ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಟ್ರೈಲರ್ ಬಂದು ಏನು ಅಂತ ಅಂದ್ರೆ, ಇದು 10 ಅಡಿ ಉದ್ದ ಇರುತ್ತೆ. 6 ಅಡಿ ಅಗಲ ಬರೋದು. 10 ಅಡಿ ಉದ್ದ, 6 ಅಡಿ ಅಗಲ. ಮತ್ತೆ ಇದು 85 ಅಡಿ ಬರುತ್ತೆ ಟೋಟಲ್. ಓಕೆ. 85 ಸ್ಕ್ವೇರ್ ಫೀಟ್. ಓಕೆ. 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 ಸೊ ಇದಕ್ಕೆ ನಾವು 920 ಟೈರ್ ಹಾಕ್ತಿವಿ ಇದಕ್ಕೆ. ಓಕೆ. ಸೀಟ್ ಎಲ್ಲ ಹಾಕ್ಬಿಟ್ಟು ಪ್ಯಾನಲ್ ಮಾಡ್ತೀವಿ. ಓಕೆ. ಇದು ಸೀಟ್ ವರ್ಕ್ ಹಾಕ್ಬಿಟ್ಟು ಪ್ಯಾನಲ್ ಮಾಡ್ತೀರಾ? ಡೋರ್ ಓಪನ್ ಮಾಡೋದು. ಓಕೆ. ಇದೆಲ್ಲ ಇಂಜಸ್ ಇದೆಯಾ ಇದರಲ್ಲಿ? ಎಲ್ಲ ಬಿಸಿ ಇದೆ. ಓಕೆ. ಎಲ್ಲ ಹಾಕ್ತಿವಿ. ಇಲ್ಲಿ ಲಾಕ್ ಮಾಡ್ತೀವಿ. ಓ, ಅಲ್ಲಿ ಲಾಕ್ ಬರುತ್ತೆ. ಓಕೆ. 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 ಎಲ್ಲ ಡೋರ್ ಇದು ಓಪನ್ ಆಗುತ್ತೆ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿದೆ ಹಂಗ್ ಮಾಡ್ಕೊಡ್ತೀರಾ ನೀವು? ಯಾವ ತರ ಬೇಕು ಟೈಲರ್ ಮೇಡ್.
ಇದು 10 ಅಡಿ ಬೇಕಾ 10 ಅಡಿ ಮಾಡ್ತೀವಿ 7 ಅಡಿ ಬೇಕಾ 7 ಅಡಿ ಮಾಡ್ತೀವಿ 12 ಅಡಿ ಬೇಕಾ 12 ಅಡಿ ಮಾಡ್ತೀವಿ. ಓಕೆ, ಹೆಂಗ್ ಕೇಳ್ತಾರೆ ಕಸ್ಟಮರ್ ಹೆಂಗ್ ಕೇಳ್ತಾರೆ ಹಂಗ್ ಮಾಡ್ಕೊಡ್ತೀರಾ? ಇದು 16 ಇದೆ 18 ಕೇಳಿದ್ರೆ 18 ಮಾಡ್ತೀವಿ. ಸರ್ ಇದು ಏನ್ ಗೇಜ್ ಇದೆ ಸರ್? ಇದು ಇದು 4mm ಇದೆ. 4mm. ಸರ್ ಇದು ಈ ಟ್ಯೂಬ್ ಇದು 5mm ಇದೆ. ಅಂದ್ರೆ ಸ್ಟ್ರಾಂಗ್ ಇದೆ ಅಂದ್ರೆ ಸರ್ ಇದು ಏನು ರಫ್ ಯೂಸ್ ಗೆ ಓಕೆ, ಓಕೆ ರಫ್ ಯೂಸ್ ಗೆ ಹೇಳಿ ಮಾಡಿಸಿರೋದು, ಸ್ವಲ್ಪ ಕಲ್ಲಾಪದಿ ಏನಾಗಲ್ಲ. ಏನಾಗಲ್ಲ. ಅದೇ ಓಕೆ, ಈ ಥಿಕ್ನೆಸ್ ಇದೆಲ್ಲ ಈ ಥಿಕ್ನೆಸ್ ಇದೆ. ಅಂದ್ರೆ ಇಷ್ಟು ಥಿಕ್ನೆಸ್ ಇದೆ ಸರ್ ಎಲ್ಲಾ ಟ್ರೈಲರ್ ಗೆ ಇಷ್ಟೇ ಥಿಕ್ನೆಸ್. ಓಕೆ, ಸೂಪರ್ ಸರ್. ಇದು ಬಂದ್ಬಿಟ್ಟು ಬಾಟಮ್ ಪ್ಲೇಟ್. ಇದು ಬಂದು ಬಾಟಮ್ ಸರ್, ಬಾಟಮ್ ಪ್ಲೇಟ್ ಅಲ್ಲಿ ಇದೆ ಅಲ್ವಾ ಸರ್? ಬನ್ನಿ ಸರ್ ಹೋಗೋಣ. ಬಾಟಮ್ 5mm ಥಿಕ್ನೆಸ್ ಇದು. ಓಕೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀವಿ. ಓಕೆ, ಎಷ್ಟು ಬೇಕೋ ಅಷ್ಟು. ಥಿಕ್ನೆಸ್ ಮಾತ್ರ ಚೆನ್ನಾಗಿದೆ. ಥಿಕ್ನೆಸ್ ನಮ್ದು main ಥಿಕ್ನೆಸ್ ಚೆನ್ನಾಗೇ ಇದೆ ಹಾಕೋದು sheet. ಸರ್. ಇದು ಏನ್ ಶೀಟ್ ಸರ್? ಇದು ಇದು MS ಶೀಟ್. ಸೊ ಗೆಳೆಯರೆ ನೋಡ್ತಿರ್ಬೋದು, ನಾನು ನಿಮಗೋಸ್ಕರ ಇನ್ಫಾರ್ಮೇಷನ್ ಕೊಡೋಗೋಸ್ಕರ ನೋಡಿ ಮೇಲ್ ಹತ್ತಿದ್ದೀನಿ. ಏನು ಅಂತಂದರೆ ಯಾವುದೇ ಶೀಟ್ನ ಕಟ್ ಮಾಡಲ್ಲ ಇವರು. ನೋಡಿ ಬಾಟಮಿಂದ ಇಲ್ಲಿ ಗಂಟ ಏನು ಅಂತಂದರೆ ಒಂದೇ ಸಿಂಗಲ್ ಶೀಟ್ ಯೂಸ್ ಮಾಡಿದ್ದಾರೆ. ಯಾವುದೇ ಥರ ವೆಲ್ಡಿಂಗ್ ಇಲ್ಲ, ಯಾವುದೇ ಥರ ಹೋಲ್ ಇಲ್ಲ ಮಧ್ಯದಲ್ಲಿ. ಏನು ಅಂತಂದರೆ ಜಾಯಿಂಟ್ ಸಮೇತ ಇಲ್ಲ, ಕಂಪ್ಲೀಟ್ ಕ್ವಾಲಿಟಿನ ಇವ್ರು ಮೇಂಟೈನ್ ಮಾಡಿದ್ದಾರೆ ನೋಡ್ತಿರ್ಬೋದು. ಮತ್ತು ಏನು ಅಂತಂದರೆ ಫಿನಿಶಿಂಗು ಚೆನ್ನಾಗೇ ಇದೆ. ನಿಮಗೆ ಫಿನಿಶ್ ಆದ ಪ್ರಾಡಕ್ಟ್ ತೋರಿಸ್ತೀನಿ. ಫಿನಿಶಿಂಗ್ ಕೂಡ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ. ಮೇಯ್ನಾಗಿ ಹೇಳಬೇಕು ಅಂದರೆ ಏನು ಅಂತಂದರೆ ನಮ್ಮ ಒಂದು ಇಂಡಿಯನ್ ಕಂಡೀಷನ್ಗೆ ಹೇಳಿ ಮಾಡಿಸಿದಂಗೆ ಮಾಡಿಸಿದ್ದಾರೆ ಈ ಒಂದು ಟ್ರೈಲರ್ನ. ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್. ಇದು ಕುಕ್ಕಿ ಟ್ರೈಲರ್ ಬಂದ್ಬಿಟ್ಟು ಟ್ರ್ಯಾಕ್ಟರ್ ಬಂದರೆ ಕುಕ್ಕಿ ತಗೊಳಕ್ಕೆ ಓಕೆ, ಎತ್ಕೊಂಡು ಸರ್ ಏನು ಗೇಜ್ ಇದೆ ಸರ್ ಇದು? ಇದು ಬಂದ್ಬಿಟ್ಟು 150. ಇದು 1.5 ಇಂಚ್ ಇದೆ. 1.5 ಇಂಚು ಥಿಕ್ನೆಸ್ಸು. ಇದು ಥ್ರೆಡ್ ಸಿಸ್ಟಮ್. ಓಕೆ, ಥ್ರೆಡ್ ಸಿಸ್ಟಮಾ? ಓಕೆ, ಏನು ಫ್ಲೆಕ್ಸಿಬಲ್ ಇದೆ, ಬೇಕು ಅಂದಾಗ ಬೇಕು ತಗೋಬೋದು, ಬೇಡ ಅಂದಾಗ ಬಿಚ್ಕೋಬೋದು. ಓಕೆ, ಸ್ಪ್ರಿಂಗ್ ಬರುತ್ತೆ. ಹಾಂ, ಇದು ಬೋಲ್ಟ್. ಓ ಅದರೊಳಗೆ ಒಂದು ಸ್ಪ್ರಿಂಗ್ ಬರುತ್ತೆ ಪ್ಲಸ್ ಇದೇನೋ ಪ್ರಾಬ್ಲಮ್ ಆದರೆ ತೆಗೆದುಬಿಟ್ಟು ಬೇರೆ ಹಾಕೋಬೋದು, ಏನು ತೊಂದರೆ ಇಲ್ಲ ಸರ್. ಅದು ಕಟ್ಟೇನಾಗಲ್ಲ? ಇದು ವೆಲ್ಡಿಂಗ್, ಫುಲ್ ವೆಲ್ಡಿಂಗ್ ಇದೆ. ಓಹೋ ಒಳಗಡೆ ಇದೆಯಲ್ಲ ಸ್ಟ್ರಾಂಗ್ ಆಗಿ ಇದೆಲ್ಲ ವೆಲ್ಡಿಂಗ್ ಆಗಿದೆ. ಓಕೆ, ಇದು ಒಳಗಡೆ ಬಂದ್ಬಿಟ್ಟು ಇದು ವೆಲ್ಡಿಂಗ್ ಆಗಿದೆ. ಓಕೆ 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 ಓಕೆ, ಇದು ಇದೆಯಲ್ಲ ಇದು ಒಳಗಡೆ ವೆಲ್ಡಿಂಗ್ ಇದೆ. ಇದು ಒಳಗಡೆ ಇದೆಯಲ್ಲ ಹಾಂ, ಇದು ಕೊಟ್ಬಿಟ್ಟು ಪೀಸ್ ಕೊಟ್ಬಿಟ್ಟು ವೆಲ್ಡ್ ಮಾಡ್ತೀವಿ. ಓಕೆ ಓಕೆ ಓಕೆ. ಇದು ಬಂದ್ಬಿಟ್ಟು ಕಿತ್ಕೊಂಬರಲ್ಲ ಎಷ್ಟು. ಏನು ಕಿತ್ಕೊ ಬರಲ್ಲ? ಏನು ಎಷ್ಟು ಹೊಡೆದು ಕಿತ್ಕೊಂಬರಲ್ಲ ಈ ಸಮೇತ. ಅದು ಮಾತ್ರ ಚೇಂಜ್ ಮಾಡಬೇಕು ಅಷ್ಟೇ. ಓಕೆ ಓಕೆ. ಇದು ಫುಲ್ ರಫ್ ಆ್ಯಂಡ್ ಟಫ್ಗೆ ಡಿಸೈನ್ ಆಗಿದೆ ಇದು ಸರ್. ಇದು ಮಧ್ಯದಲ್ಲಿ ಕಟ್ ಆಗೋದು ಆ ಥರ ಏನಿಲ್ಲ, ಇಲ್ಲ ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ. ಒಂದೊಂದು ಕಿತ್ಕೊಂಡ್ಬರ್ತಾರೆ ಅಂತಾರೆ, ಆ ಥರ ಚಾನ್ಸ್ ಇಲ್ಲ. ನಮ್ಮಲ್ಲಿ ಆ ಥರ ಬರಲ್ಲ. ಯಾಕೆಂತಂದರೆ ನಾನು ನೋಡಿದ್ದೀನಿ ಗೇಜು ಸಾಕಾದಾಗೆ ಇದೆ ಇದರದ್ದು ಗೇಜು. ಇಲ್ಲೊಂದು ಇಂಚಸ್ ಬರುತ್ತೆ, ಇಲ್ಲೊಂದು ಬರುತ್ತೆ, ಇದು ಬೈಕ್ ಬರುತ್ತೆ, ಓಕೆ ಎಲ್ಲ ಬರುತ್ತೆ. ಅದೆಲ್ಲ ಹಾಕಿಲ್ಲ. ಓಕೆ ಇದು ಬಾಡಿ ಹೈಟ್ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಓಕೆ, ಸಿಲಿಂಡರ್ ಹಾಕಿಲ್ಲ. ಓ ಇನ್ನೂ ಫಿನಿಶ್ ಆಗಿಲ್ಲ ಇದೇನು ಕೆಲಸ? ಫಿನಿಶ್ ಆಗಿ ಬೇರೆ ಇದೆ, ಓಕೆ ಮಾಡ್ತಾರೆ ಸರ್. ಇದಕ್ಕೆ ಹೈಡ್ರೋಲಿಕ್ಸ್ ಎಲ್ಲ ಬರುತ್ತಲ್ಲ? ಎಲ್ಲ ಬರುತ್ತೆ. ಓಕೆ ಓಕೆ ಓಕೆ. ಫುಲ್ ಅಪ್ ಆಗುತ್ತೆ. ಹಾಂ ಹಾಂ, ರೇಟ್ ಓಕೆ. ಓ ಅದು ನೋಡಿದೆ, ಅದು ಅಪ್ ಆಗುತ್ತೆ ಡೌನ್ ಆಗುತ್ತೆ ಅದೇ ಸರ್. ಆಮೇಲೆ ಇನ್ನೊಂದೇನು ಅಂತ ಏನು ಕೇಳಬೇಕು ಅಂತಂದರೆ ಸರ್, ನೀವು ಏನು ಅಂತಂದರೆ ಕೆಲವರಿಗೆ ಅವ್ರಿಗೆ ಬೇಕಾದ ಥರ ಮೋಡಿಫಿಕೇಶನ್ ಟ್ರೈಲರ್ ಬೇಕಾಗುತ್ತೆ, ಅದೆಲ್ಲ ಮಾಡ್ಕೊಡ್ತೀರಾ? ಯಾವ ಥರ ಹೇಳ್ತಾರೋ ನಾವು ಆ ಥರ ಮಾಡ್ಕೊಡ್ತೀವಿ. ಯಾಕಂದರೆ ನಾವೀಗ ಮಿನಿ ಟ್ರ್ಯಾಕ್ಟ್ರಿಂದ ಹಿಡಿದು ದೊಡ್ಡ ಟ್ರ್ಯಾಕ್ಟರ್ ತನಕನೂ ಮಾಡ್ತೀವಿ. ಓಕೆ, ಇವನ್ 4 ವೀಲ್ ಟ್ರೈಲರ್ಸ್ ಕೂಡ ನಾವೇ ಮಾಡ್ತೀವಿ. ಓಕೆ. ಸೊ ಅವರು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅಂದರೆ ಫ್ಲೆಕ್ಸಿಬಲ್ ಇದೆ. ಫ್ಲೆಕ್ಸಿಬಲ್. ಸೊ ಗೆಳೆಯರೆ, ಹಾಗೇನೆ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಈ ಒಂದು ಆನ್ ಟ್ರ್ಯಾಕ್ ವೆಂಚರ್ಸ್ ಕಂಪನಿ ಏನಿದೆ ಅದರ ಮಾಲೀಕರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಇಂಟ್ರೊಡಕ್ಷನ್ ಹೇಳ್ಕೊಡಿ ಸರ್. ನಾನು ಸುರೇಶ್ ನಾಯ್ಡು ಅಂತ. ಓಕೆ, ಇಲ್ಲಿ ಮಾಲೀಕರು ಅನ್ನುವಂಥದ್ದು ಏನಿರೋದಿಲ್ಲ, ನಮ್ದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರೋದ್ರಿಂದ ಐ ಆಮ್ ಒನ್ ಆಫ್ ದ ಡೈರೆಕ್ಟರ್ ಇಲ್ಲಿ. ಓಕೆ, ನಾನು ಈ ಒಂದು ಮಹೇಂದ್ರ ಟ್ರ್ಯಾಕ್ಟರ್ ಡಿವಿಷನ್ ನ ಹೆಡ್ ಮಾಡ್ತಾ ಇದ್ದೀನಿ. ಅಂದ್ರೆ ನಂದೇ ಓವರ್ ಆಲ್ 360 ಡಿಗ್ರಿ ಮಹೇಂದ್ರ ಟ್ರ್ಯಾಕ್ಟರ್ ಏನ್ ರಿಲೇಟೆಡ್ ಇದೆ ಓಕೆ. ಆ ಬಿಸ್ನೆಸ್ ನ ನಾನು ನೋಡ್ಕೊಳ್ತಾ ಇದ್ದೀನಿ. ಸರ್ ನೀವು ಇಷ್ಟು ದೊಡ್ಡವರಾಗಿನೂ ನಾನು ಸಣ್ಣವನು ಅಂತ ಹೇಳ್ತಿದ್ದೀರಲ್ಲ ಸರ್, ಅದು ನಿಮ್ದು ದೊಡ್ಡ ಗುಣ. ಓಕೆ ಸರ್, ಇದು ನಿಮ್ದು ಟ್ರೇಲರ್ ಬಗ್ಗೆ ನಾನು ನೋಡಿದೆ ಸರ್ ನಿಮ್ದು. ಸರ್ ಇದು ಫೈನಲ್ ಪ್ರಾಡಕ್ಟಾ? ಹೌದು, ಇದು ಅಲ್ಲಿ ನೀವೇನ್ ನೋಡಿದಿರಲ್ಲ ಅದರಿಂದ ಅದು ಮುಗಿದ ಮೇಲೆ ಇನ್ನು ಕಸ್ಟಮರ್ ಗೆ ಡೆಲಿವರಿಗೆ ರೆಡಿ ಇರುವಂತ ಟ್ರ್ಯಾಕ್ಟರ್ ಇದು. ಹೌದು ಸರ್, ಏನು ಅಂತಂದ್ರೆ ಮಾಡರ್ನ್ ಟ್ರ್ಯಾಕ್ಟರ್ ಗೆ ಏನೇನ್ ಬೇಕೋ ಆ ತರ ಇದೆ. ಹೌದು, ಆಗಿದೆ, ಅಡ್ವಾನ್ಸ್ ಇದೆ. ಮತ್ತೆ ಆಸ್ ಪರ್ RTO ರಿಕ್ವೈರ್ಮೆಂಟ್ ಅಂತ ಒಂದು ಸರ್ಟನ್ ನಾಮ್ಸ್ ಇರುತ್ತೆ. ಆ ನಾಮ್ಸ್ ಪ್ರಕಾರ ಎಲ್ಲೂ ಒಂದು ಡಿವಿಯೇಷನ್ ಇಲ್ದಿರ ಅದನ್ನ ಮಾಡಿರುವಂತದ್ದು. ಅದ್ರ ಜೊತೆಲಿ ಹೈ ಕ್ವಾಲಿಟಿ. ನಮ್ಮಲ್ಲಿಗೂ ಬೇರೆಯವ್ರಿಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಏನ್ ನಾವು ಥಿಕ್ನೆಸ್ ಆಫ್ ದ ಪ್ಲೇಟ್ ಹೇಳಿರ್ತೀವಿ ಅದನ್ನೇ ಮಾಡ್ಕೊಟ್ಟಿರ್ತೀವಿ. ಮತ್ತೆ ಇಷ್ಟೇ ಕೆಪಾಸಿಟಿ
ಟ್ರಾಲಿ ಅಂತ ಹೇಳಿದ್ರೆ ಅಷ್ಟೇ ಕೆಪಾಸಿಟಿ, ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ನಮ್ಗೆ ಅನುಮತಿನೂ ಇರೋದಿಲ್ಲ. ಮತ್ತೆ ಅದಕ್ಕಿಂತ ಕಡಿಮೆ ಮಾಡೋರು ಕಸ್ಟಮರ್ಸ್ ಒಪ್ಪೋದಿಲ್ಲ. ಹೌದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹೌದೌದು. ನಾವ್ ಈಗಾಗಲೇ ಇದಕ್ ಮುಂಚೆ ನಾವು ಟ್ರೇಡಿಂಗ್ ಮಾಡಿ ಬೇರೆ ಕಡೆಯಿಂದ ಕೊಂಡ್ಕೊಂಡು ಸೇಲ್ ಮಾಡ್ತಾ ಇದ್ವಿ. ಇವಾಗ ನಾವೇನ್ ಮಾಡ್ತೀವಿ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಇಲ್ಲಿ ತನಕ ಮಾರಿರುವಂತ ನಾವು ಟ್ರಾಲಿಗಳು ಎಷ್ಟಿದೆ ಆ ಟ್ರಾಲಿಗಳನ್ನಲ್ಲಿ ಒಂದೂ ಅಥವಾ ಪ್ರಾಬ್ಲಮ್ ಇದೆ ಅಥವಾ ವರ್ಕ್ ಅಂದ್ಬಿಟ್ಟು ಯಾವತ್ತೂ ಬಂದಿಲ್ಲ. ಅದು ನಮ್ ಟಚ್ ವುಡ್ ನಮ್ದು ಚೆನ್ನಾಗಿ ನಡೀತಾ ಇದೆ ಅನ್ನೋದನ್ನ ಹೇಳೋದಕ್ಕೆ ಒಂದು ಖುಷಿ ಪಡ್ತೇನೆ. ಹೌದು ಸರ್, ಏನ್ ಹೇಳ್ತಾ ಇದಾರೆ ಅಂದ್ರೆ ಎಲ್ಲಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಪ್ರೋಟೋಕಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಪ್ರೋಟೋಕಾಲ್ಸ್ ತುಂಬಾ ಇರುತ್ತೆ. ಈಗ ನೀವು ಇವ್ರ ಜೊತೆ ತಗೊಂಡ್ರೆ, ಒಂದು ಟ್ರಾಲಿ ತಗೊಂಡ್ರೆ, ನೀವು ಕೇರಳಕ್ಕೆ ಹೋಗಿಬೇಕಾದ್ರೆ ಅದನ್ನ FC ಮಾಡಿಸ್ಕೋಬಹುದು. ಹೌದು. ಏನು ಅಂತಂದ್ರೆ ಅಷ್ಟು ಪಕ್ಕಾ ಇರುತ್ತೆ ಅಂತ. ಯಾಕೆ ಅಂತಂದ್ರೆ ನೀವು ಒಂದು RTOಗೆ ಹೋದ್ರೆ 1 ಇಂಚು ಅಗಲ ಜಾಸ್ತಿ ಇದ್ರು 1 ಅಡಿ ಉದ್ದ ಜಾಸ್ತಿ ಇದ್ರು ಅದು FC ಪಾಸ್ ಆಗಲ್ಲ. ಹೌದು. ಸೊ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ಆ ಒಂದು ನಾರ್ಮ್ಸ್ ನ ಎಲ್ಲ ಫಾಲೋ ಮಾಡಿದೀವಿ, ಹೌದು. ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಗ್ಯಾರಂಟಿ ಅದ್ರ ಬಗ್ಗೆ. ಹೌದು. ಸೊ ಸರ್, ಏನಂತಂದ್ರೆ ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಏನ್ ಆಫರ್ ಸಿಗುತ್ತೆ ಸರ್? ಸರ್ ಖಂಡಿತ ಒಳ್ಳೆ ಬೆಸ್ಟ್ ಪ್ರೈಸಿಂಗ್ ಇವಾಗ ನಾವೇನ್ ಕೊಡ್ತಾ ಇದೀವಿ ನಿಮ್ ವಿಡಿಯೋನಲ್ಲಿ ಬಂದಾಗ ಓಕೆ, ಅಟ್ಲೀಸ್ಟ್ ಒಂದು 5,000 to 10,000 rupees ಡಿಸ್ಕೌಂಟ್ ಖಂಡಿತ ಕೊಡೋಣ ಅಂತ ಸರ್. ಸರ್ ಇದು ಲಾಟ್ರಿ ಅಂತಾನೆ ಹೇಳ್ಬೋದು. 5 ಇಂದ 10,000 ಯಾರು ಸುಮ್ನೆ ಕೊಡಲ್ಲ. ಹೌದು. ಸೊ ನನ್ನ ವಿಡಿಯೋದಿಂದ ಒಂದು 4 ಜನರಿಗೆ ಹೆಲ್ಪ್ ಆಗ್ತದೆ ಅಂತಂದ್ರೆ ಐ ಆಮ್ ಹ್ಯಾಪಿ ಟು ಸರ್ವ್ ಅಂತಾನೆ ಹೇಳ್ಬೋದು. ಹೌದು. ಸೊ ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇಲ್ಲಿ ಟ್ರಾಲಿ ಹುಡ್ಕೊಂಡು ಬಂದವರಿಗೆ 5 ಇಂದ 10,000 rupees ಡಿಸ್ಕೌಂಟ್ ಕೊಡ್ತಾರೆ. ಅಂದ್ರೆ ಅದು ಮಾರ್ಕೆಟ್ ಸಿಚುವೇಶನ್ ನೋಡ್ಕೊಂಡು. ಈ ಆನ್ ಟ್ರ್ಯಾಕ್ ವೆಂಚರ್ಸ್ ಬೇಸಿಕ್ ಬಿಸ್ನೆಸ್ ಏನು ಅಂತಂದ್ರೆ ಟ್ರ್ಯಾಕ್ಟರ್ ಡೀಲರ್ಶಿಪ್. ಏನು ಅಂತಂದ್ರೆ ಈ ಮಹೇಂದ್ರ ಟ್ರ್ಯಾಕ್ಟರ್ ನ A to Z ಯಾವ್ದೆಲ್ಲ ಟ್ರ್ಯಾಕ್ಟರ್ ಇದೆ ಅದಕ್ಕೆ ಸಂಬಂಧಪಟ್ಟ ಬಿಡಿ ಭಾಗಗಳಾಗಿರ್ಬೋದು, ಪ್ಲಸ್ ಟ್ರ್ಯಾಕ್ಟರ್ ಆಗಿರ್ಬೋದು, ಎಲ್ಲಾನು ಸರ್ವಿಸ್, ಸೇಲ್ಸ್ ಎಲ್ಲಾನು ನೋಡ್ಕೊಳ್ತಾರೆ. ಸೊ ಇವ್ರದ್ದು ರೇಟಿಂಗ್ ಕೂಡ ಚೆನ್ನಾಗೇ ಇದೆ. ಆ ಒಂದು ಕಾರಣಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಸರ್ ನಿಮ್ಮ ಒಂದು ಕಂಪನಿಲಿ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ಹೊಸ ಟ್ರ್ಯಾಕ್ಟರ್ ತಗೊಂಡ್ರೆ ಏನ್ ಆಫರ್ ಕೊಡ್ತೀರಿ ಸರ್? ಸರ್ ಈಗಾಗ್ಲೇ ನಾನು ಆಫರ್ ಕೊಡೋದಕ್ಕಿಂತ ಈಗಾಗ್ಲೇ ಮಹೇಂದ್ರದವರನ್ನೇ MOP ಅಂತ ಮಾಡಿದ್ದಾರೆ. ಅಂದ್ರೆ ಆಪರೇಟಿಂಗ್ ಪ್ರೈಸ್, ಮಿನಿಮಮ್ ಆಪರೇಟಿಂಗ್ ಪ್ರೈಸ್ ಅನ್ಬಿಟ್ಟು ಮಾಡಿದ್ದಾರೆ ಈ ಹಬ್ಬದ ಸೀಸನ್ಗೋಸ್ಕರ. ನಮಗೆ ಅಪ್ ಟು ನವೆಂಬರ್ ಅಥವಾ ಡಿಸೆಂಬರ್ ತನಕನೂ ಒಳ್ಳೆ ಆಫರ್ಸ್ ಕೊಟ್ಟಿದ್ದಾರೆ. ಆ ಆಫರ್ಸ್ ಪ್ರಕಾರ ಮಾಡೋಣ ಅಂತೆ. ಮತ್ತೆ ನಿಮ್ಮ ಸಬ್ಸ್ಕ್ರೈಬರ್ಗೆ ಬಂದಾಗ ಒಂದು ಡಿಫ್ರೆಂಟ್ ಗಿಫ್ಟ್ ಏನಾದ್ರು, ಯಾಕಂದ್ರೆ ಈಗಾಗಲೇ MOP ಕೊಟ್ಟಿರೋದ್ರಿಂದ ನಾನು ಮತ್ತೆ ಪ್ರೈಸ್ ಇಳಿಸೋದು ಕಂಪ್ನಿಗಿಂತ ಕಡಿಮೆ ಇಳಿಸೋದಕ್ಕೆ ಬರ್ದೇ ಇರೋದ್ರಿಂದ ನಾನು ಅದೇನ್ ಬೆಸ್ಟ್ ಮಾಡೋದಕ್ಕಾಗುತ್ತೆ ಒಂದು ಎಕ್ಸ್ಟ್ರಾ ಗಿಫ್ಟ್ ಅಥವಾ ಸ್ಕ್ರಾಚ್ ಕಾರ್ಡ್ ಅಂದ್ಬಿಟ್ಟು ಏನಾದ್ರು ಒಂದು ಕೊಡ್ತೇವೆ. ಅದ್ರಲ್ಲಿ ಅವ್ರು ಬರೋದನ್ನ ಅವ್ರಿಗೆ ಖಂಡಿತ 1 ತಿಂಗಳ ಒಳಗಡೆ ನಾವು ಕೊಡ್ತೇವೆ. ಹೌದು. ಏನು ಅಂತಂದ್ರೆ ಬ್ರಾಂಡೆಡ್ ಐಟಮ್ಗೆ ಮಾರ್ಜಿನ್ ಕಡಿಮೆ, ಅದನ್ನ ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸರ್ ಅದರಲ್ಲೂ ಸಮೇತ ಖಾಲಿ ಕೈಯಲ್ಲಿ ಕಳಿಸೋದಿಲ್ಲ, ಏನಾರು ಒಂದು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕಿಂತ ಆಫರ್ ಕೊಡಕ್ ಆಗಲ್ಲ. ಯಾಕಂದ್ರೆ ಇವ್ರಿಗೂ ಸುಮಾರು ಕಮಿಟ್ಮೆಂಟ್ ಇರುತ್ತೆ ನೋಡಿ. ಎಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಇವರು ಕೂಡ ಇವರ ಎಂಪ್ಲಾಯೀಸ್ ನೋಡ್ಕೋಬೇಕು, ಕಂಪನಿನ ಮುಂದೆ ನಡೆಸಬೇಕು. ಸೊ ಈಗಾಗ್ಲೇ ನಾವು ಇದು 15ನೇ ವರ್ಷ ಮುಗಿದು 16ನೇ ವರ್ಷ ಮಹೇಂದ್ರ ಟ್ರ್ಯಾಕ್ಟರ್ ಜೊತೆಲಿ ನಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ ಈ ಬ್ಯಾಂಗ್ಳೂರು ಮತ್ತೆ ನೆಲಮಂಗಲ ಹೊಸಕೋಟೆ ಏನಿದೆ ಅದಕ್ಕೆ ಆ ಟೆರಿಟರಿಗೆ ಆಥರೈಸ್ ಡೀಲರ್ ಆಗಿ ನಾವು 15ನೇ ವರ್ಷದಿಂದ ಈಗಾಗ್ಲೇ 3,500 ಟ್ರ್ಯಾಕ್ಟರ್ ಮೇಲ್ಪಟ್ಟು ನಾವು ಮಾರಾಟ ಮಾಡಿರ್ತೀವಿ. ಎಲ್ಲಾ ಗ್ರಾಹಕರು ನಮ್ಮ ಪ್ರಕಾರ ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ಸಂತೋಷವಾಗಿದ್ದಾರೆ. ಮತ್ತೆ ರಿಪೀಟೆಡ್ ಆಗಿ ಸರ್ವಿಸ್ ತಗೊಳ್ತಾ ಇದಾರೆ. ಮತ್ತೆ ರಿಪೀಟೆಡ್ ಆಗಿ ಸೇಲ್ಸ್ಗೂ ಪರ್ಚೇಸ್ಗೂ ನಮ್ಮ ಹತ್ರ ಬರ್ತಾ ಇದಾರೆ. ಮತ್ತೆ ರೆಫರ್ ಮಾಡ್ತಾ ಇದಾರೆ. ಯಾರು ಸ್ಯಾಟಿಸ್ಫೈ ಆಗೋದಿಲ್ಲ ಅಲ್ಲ ಅವ್ರು ಖಂಡಿತ ನಮ್ಮನ್ನ ರೆಫರ್ ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲ. ಅಂತದ್ರಲ್ಲಿ ರೆಫರಲ್ ಸೇಲ್ಸ್ ಜಾಸ್ತಿ ಇದೆ. ಮತ್ತೆ ನಮ್ಮಲ್ಲಿ ಇಲ್ಲಿ ಬ್ಯಾಂಗ್ಳೂರ್ ಸಿಟಿನಲ್ಲಿ ಇರೋದ್ನ ಅರ್ಬನೈಸೇಷನ್ ಅಂದ್ರೆ ನಗರ ವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ನಮ್ದು ಅಗ್ರಿಕಲ್ಚರ್ ಕೃಷಿಗೆ 40% ಹೋದ್ರೆ ಇನ್ನು 60% ನಮ್ದು ಕಮರ್ಷಿಯಲ್ ಯೂಸೇಜ್ಗೆ ಟ್ರ್ಯಾಕ್ಟರ್ಗಳು ಸೇಲ್ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಒಂದು ಸಾರಿ ಟ್ರ್ಯಾಕ್ಟರ್ ಕಸ್ಟಮರ್ ಬಂದಾಗ ನನಗೆ ಟ್ರಾಲಿ ಬೇಕು ಅಥವಾ ರೋಟೋವೇಟರ್ ಬೇಕು, ಕಲ್ಟಿವೇಟರ್ ಬೇಕು, ಇನ್ನೊಂದೇನೋ ಬೇಕು ಅಂತ ಹೇಳಿದಾಗ 1 ಪಾಯಿಂಟ್ ಕಾಂಟ್ಯಾಕ್ಟ್ ಇರ್ಬೇಕು ನಾವು ಅನ್ನೋದಕ್ಕೋಸ್ಕರ ಈ ಟ್ರಾಲಿ ಮ್ಯಾನುಫ್ಯಾಕ್ಚರಿಂಗ್ ಬಂಪರ್ಗಳು ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಇನ್ನೊಂದು ಸ್ಟಾರ್ಟ್ ಮಾಡಿದ್ರು. ಇಲ್ಲ ಅಂದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ ಇಲ್ಲಿ ಟ್ರ್ಯಾಕ್ಟರ್ಗೋಸ್ಕರ ಬರೋದು, ಇನ್ನೊಂದ್ ಕಡೆ ಟ್ರಾಲಿಗೋಸ್ಕರ ಹೋಗೋದು, ಇನ್ನೊಂದ್ ಕಡೆ ಅದು ಸರಿ ಹೋಗೋದಿಲ್ಲ. ಕಸ್ಟಮರ್ ನಾನು ಸೇವೆ ಕೊಟ್ಟಂಗೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಪ್ರಯತ್ನ ನಾವು ಪಟ್ಟಿದೀವಿ. ಆ ಪ್ರಯತ್ನನೂ ಸಕ್ಸಸ್ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ ಚಾನೆಲ್ ಕಡೆಯಿಂದ ಬರುವಂತ ಗ್ರಾಹಕರಿಂದ ನನ್ನ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ನನ್ನ ಕಡೆಯಿಂದ ಸೇವೆನೂ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ. ಹೌದು ಸರ್. ಸೊ ನಾನು ಯಾಕೆ ಇಲ್ಲಿ ಬಂದು ವಿಡಿಯೋ ಮಾಡೋದು ಅಂತಂದ್ರೆ ಸರ್, ಏನು ಅಂತಂದ್ರೆ ನಿಮ್ದು ಗೂಗಲ್ ಅಲ್ಲಿ ರೇಟಿಂಗ್ ಚೆನ್ನಾಗಿದೆ. ಇನ್ನೊಂದು ಏನು ಅಂತಂದ್ರೆ ಹಾರ್ಟ್ ಪಾಯಿಂಟ್ ಅಲ್ಲಿ ಇದೆ. ನೀವೇನಿಲ್ಲ, ನೀವು ಜಸ್ಟ್ ರೈಲ್ವೆ ಸ್ಟೇಷನ್ ಹಿಡಿದ್ರೆ ಜಸ್ಟ್ 5 minutes ಇಲ್ಲಿಗೆ, ನೀವು ಬಸ್ ಹಿಡಿದ್ರೆ ಜಸ್ಟ್ 5 minutes ಶೋರೂಮ್ಗೆ. ಏನ್ ತೊಂದ್ರೆ ಇಲ್ಲ, ಏನೇ ಕಂಪ್ಲೇಂಟ್ ಇದ್ರು ಬಂದ್ರು ಇಲ್ಲಿ ನಿಮ್ಗೆ ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮಾಡಿ. ಥ್ಯಾಂಕ್ಸ್. ಓಕೆ. ಸೊ
ಇಷ್ಟು ಮಾಹಿತಿ ಕೊಟ್ಟ ಶೋರೂಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನಷ್ಟು ವಿಡಿಯೋಗೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.